ನೋಡ್ಬ್ರೋ ಇವತ್ತು ಗರೀಬ್ದಿರ್ ಸಂತೆ ಏನು ನೋಡ್ಬ್ರೋ ಹಿಂಗೆ ರೈತರು ದುಡ್ಡು ಎಣಿಸ್ತಾರೆ ಹಿಂಗೆ ಅಲ್ವಾ ಕಷ್ಟಪಟ್ಟು ಸಾಕಿರ್ತೀರಾ ಸಾಕಿರೋ ತಕ್ಕಂಟಾಗಿ ಅಲ್ವಾ ಅವರು ಎಷ್ಟು ಬೇಕೋ ಅಷ್ಟು ತಗೊಂಡೋಗ್ತಾರೆ ಅವ್ರು ಕೇಳ್ತಾರೆ ಕೇಳೋದೇನೋ ಕೇಳ್ಬಿಡ್ತಾರೆ ಕೊಡೋದು ನಮ್ ಧರ್ಮ ನಾವೆಷ್ಟು ಕೊಟ್ರೆ ಅಷ್ಟು ಕೊಡ್ತೀವಿ ನಮ್ಗೆ ಇಷ್ಟ ಬಂದ್ರೆ ಕೊಡ್ತೀವಿ ಇಲ್ಲ ಅಂದ್ರೆ ಇಲ್ಲ ಅಲ್ವಾ ಅಣ್ಣ ದುರ್ಗದ ಕನ್ನಡಿಗ ಅಂತೇಳಿ ದುರ್ಗದ ಕನ್ನಡಿಗ ಅಣ್ಣ ಯಾವ ನಿಮ್ದು ಕಣೆಬಾವಿ ನಾವು ಹತ್ರ ಭಾಗದಾರ ಎಲ್ಲ ಸೇಲಿಂಗ ಪರವಾಗಿಲ್ವಾ ಇದು ಹಳೆ ಸಂತೆ ತುಂಬಾ ಏನ್ ಗುರು ಒಳ್ಳೆ ಒಂದೊಂದ್ ಕರು ತರ ಇದಾವೆ ಒಂದೊಂದ್ ಮೇಕೆ ಕುರಿಗಳು ಏನ್ ಅಷ್ಟೊಂದ್ ಸಾಕಿದ್ರೆ ಹಂಗ್ ಸಾಕಿದ್ರೆ ಹೆಂಗ ಪಾಪ ವ್ಯಾಪಾರ ಫುಲ್ ಬೀಕು ಏನ್ ಹಬ್ಬ ಅಂತಂದ್ರೆ ವ್ಯಾಪಾರ ಇಲ್ವಾ ಎಲ್ಲ ವೀಕೇನಾ ಯಾಕೆ ಮೊದ್ಲಿದ್ದಂಗಿಲ್ವಾ ವ್ಯಾಪಾರ ಏನ್ ಇವತ್ತು ಮಾಲ್ ಜಾಸ್ತಿ ಬಂದಿರಂಗೈತೆ ನಾನು ಯಾವತ್ತು ಇಷ್ಟೊಂದು ರಶ್ ನೋಡಿರ್ಲಿಲ್ಲ ಪರವಾಗಿಲ್ಲ ಎಲ್ಲವಲ್ಲ ನಿಂತಾಗವೆ ವ್ಯಾಪಾರಗಳಿಲ್ಲ ಅಣ್ಣ ಯಾವ ನಿಮ್ದು ಗುಟ್ಟೇನಹಳ್ಳಿ ಗುಟ್ಟೇನಹಳ್ಳಿ ಏನ್ ಪರವಾಗಿಲ್ಲ ವ್ಯಾಪಾರ ಎಲ್ಲಣ್ಣ ಸಸ್ತು ವ್ಯಾಪಾರ ಮತ್ತೆ ಸತ್ತೋಗೈತೆ ಅಂತೀರಾ ಎಲ್ಲ ನಿಂತೋಗ್ಬಿಟ್ಟಾವ ಎಷ್ಟು ಇಟ್ಕೊಂಡ್ ಬಂದಿದ್ದೀರಾ ನೀವು 4-5 ತಂದಿದೀವಣ್ಣ ಏನಾದ್ರು ಮಾಡಿದ್ರ ಇಲ್ವಾ ಅಲ್ಲಿ 3 ಅವೇ ಇಲ್ಲಿ 2 ಅವೇ ಇನ್ನು ಹಂಗೆ ಇಟ್ಕೊಂಡಿದೀರಾ ಏನ್ ವ್ಯಾಪಾರ ಮಲ್ಕೊಂಡೈತಂತೀರಾ ಎಲ್ಲಣ್ಣ ರೇಟ್ ಕೊಳ್ಳೋರೇ ಇಲ್ಲ ಅಲ್ಲಿ ಒಳ್ಳವರೇ ಇಲ್ಲ ಜನ ಜಾಸ್ತಿ ಅವ್ರೆ ಮರಿ ಜಾಸ್ತಿ ಅವ್ರೆ ತಕೊಂಡವ್ರೆ ಬಂದಿಲ್ಲ ಫುಲ್ 4,20,000 ಯಾರಿಗ್ ಮಾರ್ಬೇಕು ಸಂತೆ ಅನ್ನೋದು ಹಿಂಗೆ ಅಲ್ವಾ ಏನೋ ನಿಮ್ ರೈತರ ಕಷ್ಟ ನೀವ್ ಯಾಕಂತೀರಾ 4ಕ್ಕೂ ಎಷ್ಟು ಹೇಳ್ತಾ ಇದ್ದೀರಾ 4ಕ್ಕೆ ಎಷ್ಟು ಹೇಳ್ತಾ ಇದ್ದೀರಾ ಅಂದ್ರೆ 1,20 1,10 ಕೊಡ್ಲಿ ಕೊಟ್ಬಿಡ್ತೀರಾ ಏನು ಒಳ್ಳೆ ಸೈಜ್ ಇದಾವ ನೋಡ್ರಿ ಪಾಪ ಕುರಿಗಳು ಮಾತ್ರ ಸಗತಾ ಇದಾವೆ 4ಕ್ಕೂ ಏನ್ ರೇಟ್ ಮಾತಾಡ್ತಾ ಇದೀಯಾ ವ್ಯಾಪಾರ ಮಾಡುವ ಪರವಾಗಿಲ್ಲ ಅವ್ರು ಸುಮ್ನೆ ಬಂದವ್ರೆ ಅಣ್ಣ ನೋಡಕ್ಕೆ ಏನ ಹೇಳ್ರಿ ಮಾತಾಡ್ರೆ ಏನು ಚಿಕ್ಕ ಚಿಕ್ಕ ಎಲ್ಲಿ ಯಾರು ಕೊಡ್ಬೇಕು ಇವಾಗ ज्यादा आ गया इसी का वास्ते कुछ भी नहीं करना को नहीं होता व्यापार नीचे चला गया कुछ भी नहीं होता संभाल के व्यापार कर को जाना होता ऐसा वारम का पुराने व्यापार होता ನೋಡಿ ಸ್ನೇಹಿತರೆ ಈ ತರ ಇರುತ್ತೆ ವ್ಯಾಪಾರ ಅನ್ನೋದು ಏನಪ್ಪ ಕೇಳಿದ್ರ ಅವ್ರು ಏನ್ ಎಷ್ಟು ಕೇಳಿದ್ರ ಕೇಳಿದ್ರ ಇಲ್ಲ ನೀನ್ ಎಷ್ಟು ಕೇಳ್ತಾ ಇದೀಯಾ ಹಂಗೆ ನೋಡಿದ್ರ ಕುರಿಗಳು ಮಾತ್ರ ಒಂದಕ್ಕಿಂತ ಒಂದು ಏನು ಒಳ್ಳೆ ಕರುಗಳು ಸಾಕ್ದಂಗ್ ಸಾಕಿದಾರಪ್ಪ ಕುರಿಗಳು ನೋಡಿ ಗುರು ಹೆಂಗಿರುತ್ತೆ ನಾಡೊಂದ್ ಬಿಡು ಅವ್ರ ಪಾಪ ದುರ್ಗದ ಕನ್ನಡಿಗ ದುರ್ಗದ ಕನ್ನಡಿಗ ನೋಡಿ ಹಿಂಗಿರುತ್ತಾ ಏನ್ ಇವತ್ತು ಗರೀಬ್ನರ್ ಸಂತೆ ಫುಲ್ಗುರು ಎಲ್ಲೆಲ್ಲಿಂದ ಬಂದಿದಾರ ನಂಗಂತೂ ಗೊತ್ತಿಲ್ಲ ರೈತರು ಇಟ್ಕೊಂಡ್ ಬಂದ್ಬಿಟ್ಟಿದ್ದಾರೆ ಬೇಜಾನ್ ಕುರಿಗಳು ಬಂದಾವೆ ವ್ಯಾಪಾರ ಇಲ್ಲ ಅಂತಾರೆ ಓಪನ್ ಆಗುತ್ತೆ ಯಾಕಾಗಲ್ಲ ಏನ್ ಎಲ್ಲ ಮರಿಗಳವರು ಏನ್ ಹೇಳ್ತಾ ಇದೀಯ ವ್ಯಾಪಾರ ಅರಿತಾ ಇಲ್ವಾ ಎಷ್ಟು ಕೇಳ್ತಾರೆ ನೋಡ್ರ ಎಲ್ಲ ಚಿಕ್ಕ ಚಿಕ್ಕ ಮೆಕ್ ಚಿಕ್ಕ ಚಿಕ್ಕ ಮರಿಗಳು ಎಷ್ಟು ಹೇಳ್ತಾ ಇದೀರ ರೇಟು ಎಷ್ಟು ಹೇಳ್ತಾ ಇದೀರ ಹೌದೇನೋ ಏನ್ ಅವ್ರೆಷ್ಟು ಕೇಳ್ತಾರ
ನೋಡ್ರಿ ವ್ಯಾಪಾರ ಮಾಡ್ತಾರ. ಅಲ್ಲ ಆರೂವರೆ ಬಾಳ್ತಾವ. ಅಲ್ಲ ಒಂದ್ 10 ಜನ ಕೇಳು. ಆರೂವರೆ ಬಾಳಂಗಿದ್ರೆ ಏನ್ ನಾನು ಕೊಟ್ಬಿಡ್ತೀನಿ. ಅಣ್ಣ ನೋಡ್ಬರೋ ವ್ಯಾಪಾರ 10 ಒಳಗಡೆ ಹೇಳ್ತಾನ. 10 ಒಳಗಡೆ ಹೇಳ್ತಾನ. ವ್ಯಾಪಾರ 10 ಒಳಗಡೆ ಬಿಡು ಹೇಳ್ತೀನಿ. ಹೋಗೋಣ. ಕಡೆಗೂ ವ್ಯಾಪಾರ ಇದೆಯಲ್ಲಪ್ಪ, ಇರೋ ವ್ಯಾಪಾರ ಅವ್ರ ರೇಟ್ ಬಂದ್ರೆ ಕೊಡ್ತಾರೆ, ರೇಟ್ ಬರ್ಲಿಲ್ಲ ಅಂದ್ರೆ ಯಾರು ಕೊಡ್ತಾನೆ ಅಲ್ವಾ ಯಜಮಾನ್ರ? ನಾವು ಹಸುಗಳ ಸಂತೆಗೆ ಹೋಗೋಣ ಇವಾಗ. ನೋಡುವರು ಇನ್ನು ಪ್ರೀತ ಜನ ಇವತ್ತು ಎಲ್ಲ ಒಳ್ಳೊಳ್ಳೆ ಮೇಕೆಗಳು. ಇಲ್ಲಿ ನೋಡಿದ್ರು ನಿಮ್ಗೆ ಯಾವ ತರ ಬೇಕು ಕುಡ್ಗೋಲು ಮಚ್ಚು ಎಲ್ಲ ಇಲ್ಲಿ ನೋಡ್ಬಿಟ್ಟು ತಗೊಂಡೋಗ್ರು. ಹಾ ಇನ್ನು ವಿಪರೀತ ಜನ ಇದಾರಪ್ಪ. ಓಹೋ ಏನ್ ವಿಪರೀತ ಕುರಿಮರಿಗಳು ಮೇಕೆ ಮರಿಗಳು ಬೇಜಾನ್ ಬಂದ್ಬಿಟ್ಟವೆ. ಪಾಪ ಎಲ್ಲ ನಾಟಿ ಹೆಸರು ಬರ್ತವೆ. ಇಲ್ಲಿ ಮಾತ್ರ ಅಣ್ಣ ಏನು ಇದು ಹಸುಗಳದ್ದು ಇಷ್ಟನಾ? ಏನ್ ಮೊದ್ಲಿಂದ ಇದು ಇಷ್ಟನಾ ಏನು? ಏನ್ ಮೊದ್ಲಿಂದ ಇಷ್ಟನಾ ಏನು? ಇನ್ನ ನಡೀತಿದ್ದಾನ ಇವತ್ ಸಂತೆ ಕಮ್ಮಿ ಸರ್ ಅವೇ. ಇದು ಸಂತೆ ಕಮ್ಮಿ ಅಂತಾರೆ ಅಂದ್ರೆ ಕುರಿ ಮೇಕೆಗಳೆಲ್ಲ ಜಾಸ್ತಿ ಆಗ್ಬಿಟ್ಟವೆ. ಕುರಿ ಮೇಕೆಗಳೆಲ್ಲ ಇನ್ನ 4 ಗಂಟೆ ಅವೆ. ಬೇಜಾನಿದ ನಾನು ನೋಡ್ಕೊಂಡ್ ಬಂದೆ, ಅಲ್ಲಿ ಹೆಜ್ಜೆ ಇಕ್ಕಕ್ ಆಗ್ತಾ ಇಲ್ಲ. ಹೌದು. ಆದ್ರೂ ಈ ಹಸುಗಳು ಏನ್ ಎಷ್ಟು ಇಲ್ಲಿ ಎಷ್ಟು ಬರ್ತಾವ ಅಮ್ಮಮ್ಮಂದ್ರ ಹಸುಗಳು? ಅಮ್ಮಮ್ಮ ಅಂದ್ರು 100 ಮೇಲೆ ಸೇರ್ತವೆ. ಪರವಾಗಿಲ್ವಾ ವ್ಯಾಪಾರ? ಏನ್ ಎಲ್ಲ ಸೀಮೆ ಹಸುಗಳನ್ನ ನಾಟಿ ಹಸುಗಳ? ಎಲ್ಲಾ ಮಿಕ್ಸು. ಎಲ್ಲ ಮಿಕ್ಸು. ಯಾವ ತರದ್ ಬೇಕಾದ್ರೆ ಕೊಡ್ಕೊಂಡು ಹೋಗ್ಬೋದು. ಅಣ್ಣ ನಿಮ್ದೇ ಊರು? ನಮ್ದು ಇಲ್ಲೇ ತೊಂಡೆಬಾವಿ. ತೊಂಡೆಬಾವಿ. ಪರವಾಗಿಲ್ವಾ ಈ ಸಂತೆ? ಪರವಾಗಿಲ್ಲ. ಹಾ ನಮಸ್ಕಾರ ಸೌಮ್ಯ, ಏನ್ ಸಮಾಚಾರ? ಏನ್ ಹಸುಗಳು ಹಿಡ್ಕೊಂಡ್ ಬಂದಿದ್ದೀರಾ? ನಾವು ಹಾ 6 ವರ್ಷ 7 ವರ್ಷ ಆಯ್ತು ಇವಾಗ. ಹಾ ನಾವು ಒಂದೊಂದು ತಗೊಂಡ್ಬಂದೆ. ಹಾ ಎಲ್ಲಾರು ರೈತರು ನಾವು ಸಾಹೇಬ್ರೆ ಕೊಯ್ಯಕ್ ಕೊಡಲ್ಲ. ಯಾರಾದ್ರೆ ಏನು ಇವಾಗ ನಾವು ಅದನ್ನ ನಮ್ಗೆ ಹೇಳ್ಬಾರ್ದು. ರೈತ ಚೆನ್ನಾಗಿರ್ಬೇಕು. ಅದಕ್ಕೆ ಕಷ್ಟಪಟ್ಟು ಇಷ್ಟು ಜನ ನೋಡ್ರಿ ಅವತ್ತು ಒಂದ್ ಹಿಡ್ಕೊಂಡ್ ಬಂದ್ರಿ, ಹೌದು ಸ್ವಾಮಿ. ಇವತ್ತು ಎಷ್ಟು ಸೇರವೆ? ಇವತ್ತು ಇನ್ನೊಂದು 400 ಬರ್ತವೆ. ಹೌದಾ? ಹೌದು ಸ್ವಾಮಿ. ನಿಮ್ಮಿಂದ ಒಂದ್ ಹಸುವಿಂದ ಒಂದ್ ಹಸು ನಾವು ಆಂಧ್ರ ಮನಸಿಲ್ಲ ನಮ್ದು. ಯಾವ ಊರಾದ್ರೂ ಪರವಾಗಿಲ್ಲ, ಇಲ್ಲ ಸರ್. ಯಾಕಂದ್ರೆ ಇವತ್ತು ಇಲ್ಲಿ ಹಿಡ್ಕೊಂಡ್ ಬಂದು ವ್ಯಾಪಾರ ಮಾಡ್ಕೊಂಡು ಹೋಗ್ತೀರ ನೋಡ್ರಿ, ಅದು ನಮ್ ಖುಷಿನೇ. ಸಂತೋಷ. ನಿಮ್ ಹೆಸರು ಹೇಳಿಲ್ಲ ನಮ್ಗೆ, ನಮ್ಮ ಸೌಕತ್ತಲ್ಲಿ ಆಯ್ತಾ? ಹಾ. ನಾನು ಇನ್ನೊಂದು ಮೆಳಕೋಟೆ ಸಂತೆಗೆ ಹೋಗಿದ್ದೆ. ಹೌದಾ? ಆ ಮೆಳಕೋಟೆ ಸಂತೆಯಲ್ಲೂ ಹಸುಗಳು ಕರುಗಳು ಯಾವ್ದು ಇಲ್ಲ, ಹೌದು ಸರ್. ಆಯ್ತಾ? ಅವತ್ ನಾನು ಹೋಗಿದ್ದ ದಿವಸನೇ ಸ್ಟಾರ್ಟ್ ಮಾಡಿದ್ದು. ಇವತ್ತು ಸಹಾಯ ಮಾಡೋರೆ, ಅದಕ್ಕೆ ನಾವು ಇಷ್ಟು ಸಂತೆ ಇಂಪ್ರೂವ್ಮೆಂಟ್ ಮಾಡೋದು. ಇವತ್ತು 1000 ಹಸುಗಳು ಅಲ್ಲಿ ಸೇರ್ತವೆ ಹೌದಾ? ಮೆಳಕೋಟೆ ಸಂತೆಗೆ. ನಮ್ಮ ಸಂತೆ ಇಂಪ್ರೂವ್ ಮಾಡ್ಬೇಕು. ಇವತ್ತು ಇಂಪ್ರೂವ್ ಆಗುತ್ತೆ ಇದು ಮೆಳಕೋಟೆ ಸಂತೆನು. ನಿಮ್ಮ ಎಲ್ಲ ಹೆಸರು ರೈತರೆಲ್ಲ ನಿಮ್ಮ ಹೆಸರು ತಿಳಿಸ್ಲಿಲ್ಲ ನಮ್ಗೆ. ಹಾ. ಇಲ್ಲಿ ಎಲ್ಲ ಎಲ್ಲ ಯಾವ ತರ ಹಸುಗಳು ಸೌಕತ್ತಲ್ಲಿ ಸಿಗ್ತಾವೆ? ನಮ್ಮ ದೇಶದ ಹಾ ಯಾವ ತರ ಹಸುಗಳು ಸಿಗ್ತಾವ ಇಲ್ಲಿ? ಸರ್ ತುಂಬಾ ರೈತರು, ಆಮೇಲೆ ಎಚ್ಆಪ್, ನಾಟ್ಯಾಸ, ಎಮ್ಮೆ ಎಲ್ಲ ಎಮ್ಮೆನೂ ಸಿಗುತ್ತಾ? ಮತ್ತೆ ಸರ್ ಯಾಕಂದ್ರೆ ಈ ಸಂತೆಗೆ ಬಂದ್ರೆ ರೈತರಿಗೆ ಅನುಕೂಲ ಆಗ್ಬೇಕು. ನಮ್ ಸಹಾಯ ಮಾಡ್ಸೋ ರೈತರಿಗೆ ನೀರಿಲ್ಲ ಇಲ್ಲಿ. ವ್ಯಾಪಾರ ಪರವಾಗಿಲ್ವಾ? ಅಸಲ ವ್ಯಾಪಾರ ಪರವಾಗಿಲ್ವಾ? ಪರವಾಗಿಲ್ಲ ಸರ್. ನೀವು ಆಂಧ್ರದವರಾಗಿದ್ದು ಕನ್ನಡ ಇಲ್ಲೇ ನೀಟಾಗಿ ಇಲ್ಲೇ ಇರ್ತೀವಿ ನಾವು ಸಂಸಾರ. ಹೌದಾ? 15 ವರ್ಷ ಬಂದು ನಾವು ಓಕೆ ಓಕೆ, ತುಂಬಾ ನಾವು ಸಂತೋಷ ಸಿಮೆಂಟ್ ಆಗುತ್ತೆ. ಕಸ ಹೋಗ್ತಿದ್ದೆ. ಹಾ ನಮ್ಗೆ ಸಿಮೆಂಟ್ ಕಸ ಸಾಕಾಯ್ತು, ಅದಕ್ಕೆ ಒಂದೊಂದು ತಗೊಂಡ್ಬಂದು ಬೈದ್ರೆ ಅವಾಗ ಇಲ್ಲಿ ಬೈದ್ರೆ ಅಲ್ಲಿ ಹೋಗೋದು, ಅಲ್ಲಿ ಬೈದ್ರೆ ಇಲ್ಲಿ ಹೋಗೋದು. ಆಮೇಲೆ ಹಿಂಗೆ ಇಂಪ್ರೂವ್ಮೆಂಟ್ ಮಾಡಿ ರೈತರೆಲ್ಲ ಸಹಾಯ ಮಾಡ್ತಾರೆ. ತುಂಬಾ ಸಂತೋಷ ಎಲ್ರಿಗೂ. ಯಾಕಂದ್ರೆ ಇವತ್ತು ಇಲ್ಲಿ ಕುಡಿಯಕ್ ನೀರಿಲ್ಲ ಅಂತ ಹೇಳ್ತಾ ಇದೀರಾ, ಕುಡಿಯಕ್ ನೀರಿಲ್ಲ, ಇಲ್ಲೇನು ಸಾಕಾಗ್ತಾ ಇಲ್ಲ. ಹಸುಗಳಿಗೆ ಒಳ್ಳೆ ಜಾಗ ಕೊಡ್ಬೇಕು ಇರಲಕ್ಕಲ್ಲಿ. ರೈತರಿಗೆ ಪಾಪ ರೈತರು ಅನುಕೂಲ ಮಾಡ್ಬೇಕು ಅವ್ರು. ಕೂಸಾನ ಏನಾರ ಯಾಕಂದ್ರೆ ಈ ಆರಂಭದಲ್ಲಿ ನಿಮ್ಗೆ ಫೀಸ್ ಏನೋ ತಗೊಂತಾರ? ಇಲ್ಲ ಸರ್. ಏನ್ ತಗೊಳೋದಿಲ್ವಾ? ಅಷ್ಟೇ ಕೊಂಡ್ಕೊಂಡೋದಾರ ತಗೊಂಡೋಗ್ತಾರೆ. ಕೂಸಾನ ಏನೋ ಪೀಡೋ ಹಂಗ್ ಕೊಡಿಸ್ಬೇಕು. ಇಲ್ಲಿರೋರು ಸರ್ಕಾರ ಏನು ಸರ್ಕಾರ ವ್ಯವಸ್ಥೆ ಮಾಡ್ಕೊಳ್ಬೇಕು, ನೀರಿನ ವ್ಯವಸ್ಥೆ ಮಾಡ್ಕೊಡ್ಬೇಕು. ಹಸುಗಳಿಗಾಗ್ಲಿ ಮೇಕೆಗಳಿಗಾಗ್ಲಿ ಇಲ್ಲಿ ಬರೋ ರೈತರಿಗೆ ಆಗ್ಲಿ ನೀರ್ ಕೊಡ್ಬೇಕಲ್ವಾ? ಹೌದು. ನೀರ್ಗಿನ್ನ ಉತ್ತಮ ಇನ್ ಯಾವ್ದೈತೆ ಹೇಳ್ರಿ? ನೀವು ಟೀ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಏನ್ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಹಸುಗೆ ಒಂದು ತಿಂಡಿ ಕೊಡ್ಲಿಲ್ಲ ಅಂದ್ರೆ ಪರವಾಗಿಲ್ಲ, ಹಸುಗಳು ನೀರು ನಮ್ಗೆ ನೀರ್ ಕೊಟ್ರೆ ಸಾಕು. ನೋಡಿ ಸ್ನೇಹಿತರೆ, ಈ ತರ ಇರುತ್ತೆ ಗರೀಬ್ರ ಸಂತೆಗ. ಪಾಪ ರೈತರು ನೀರಿಲ್ಲ, ಹಸುಗಳು ನೀರಿಲ್ಲ ಅಂತ ಹೇಳಿ ಒದ್ದಾಡ್ತಾರೆ. ಮುಂದಿನ ದಿನಗಳಲ್ಲಿ ಆಗ್ಲಿ ಇದೇ ತರನೇ ರೈತರು ಸಹಾಯ ಮಾಡ್ಸಪ್ಪ. ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಲಿ, ರೈತರಿಗೆ ಒಳ್ಳೆ ಅನುಕೂಲ ಆಗ್ಲಿ ಕೇಳ್ಕೊಳ್ಳೋಣ ಅಲ್ವಾ?
ಬ್ರೋ ಯಜಮಾನ್ರ ಏನ್ ಹೇಳ್ತೀರಾ ರೇಟು? ಪರವಾಗಿಲ್ಲ ಕುಡಿದೆ. 65 ಹೇಳ್ತಾ ಇದೀರಾ? ಏನ್ ಜೊತೆನಾ ಏನು? ಎಷ್ಟೆಷ್ಟೆಲ್ಲ ಆಗವೆ? ಇನ್ನು ಅಲ್ಲಾಗಿಲ್ಲ, ಇನ್ನು ಹಾಲಲ್ಲಿ ಕರುಗಳು. ಹಾ, ಏನ್ 65 ಹೇಳ್ತಾ ಇದೀರಾ? ಏನ್ ವ್ಯಾಪಾರಕ್ಕೆ ಏನಾದ್ರು ಬಂದಿದ್ರ ಇಲ್ವಾ? ಬಂದಿದೀವಣ್ಣ, ಹಾ, ಏನು ನಡೀತಾ ಇಲ್ಲ, ಏನ್ ಕಡಿಮೆ ವ್ಯಾಪಾರನೇ ಕಡಿಮೆ. ಹಾ, ಏನ್ ಹೇಳ್ತಾ ಇದೀರಾ ರೇಟು? 65. ಏನ ಬಂದಿದ್ರ ವ್ಯಾಪಾರಕ್ಕ? ಬಂದವ್ರೆ ಕೇಳ್ತಾರೆ ಹೋಗ್ತಾರೆ. ಇಟ್ಟಿದ್ರೆ ಕೊಡ್ತೀರಾ, ಇಲ್ಲ ಅಂದ್ರೆ ಇಲ್ಲ. 2 ಊರಿಗಳೇ, 2 ಕೆಲಸ ಹಾ. ಮಾಡ್ತಾರೆ. ಹಳ್ಳಿಕಾರ್ ಊರಿಗಳು. ಹಾ. ಚೆನ್ನಾಗಿ ಸಾಕಿದ್ದೀರಾ? ಹಾ. ಹಾ, ನಿಮ್ ಹೆಸರು ಹೇಳಿ ನಮ್ಗೆ. ಹೆಸರು ಲಕ್ಷ್ಮಯ್ಯ ಅಂತ, ಲಕ್ಷ್ಮಯ್ಯ ಅಂತ. ಯಾವ ಊರು ನಿಮ್ದು? ಬಾಲ್ಕುಂಟೆ. ಬಾಲ್ಕುಂಟಳ್ಳಿ, ಇಲ್ಲಿ ಮಂಚನಹಳ್ಳಿ ಪಕ್ಕದಲ್ಲಿ. ಹಾ, ತುಂಬಾ ಸಂತೋಷ ಆಯ್ತು ಅಣ್ಣವ್ರೆ ನಿಮ್ಮನ್ನ ಮಾತಾಡ್ತೆ. ಯಾಕಂದ್ರೆ ಈ ಸಂತೆಗೂ ಹಸುಗಳು ಮಾತಾಡುತ್ತೆ. ಹಸುಗಳು ತಗೊಂಬಂದ್ ಮಾರ್ತಿರಲ್ಲ, ಅದು ಖುಷಿ. ಹಸುಗಳು ಸಂತೆನೂ ನಡೆಯುತ್ತೆ ಇಲ್ಲಿ. ಸೀಮೆ ಹಸುಗಳು, ಎಲ್ಲಾ ತರದ ಹಸುಗಳು, ಕರುಗಳು. ಹಾ, ಏನ್ ವಿಪರೀತ ಗುರು. ನೋಡು ಪಾಪ ಹುಡುಗ ಹಿಡ್ಕೊಂಬಂದಾನೆ ಹಸುಗಳನ್ನ. ಹಸುಗಳ್ಗ ಎಲ್ಲ ಬೀಡಾಗ್ ಮಾಡ್ಕೊಬೇಕಂತ ಹೇಳ್ಬೇಕು. ಹೇಳಿದೀನಿ ಸೌಮ್ಯ, ಅವ್ರು ಹೇಳಿದ್ರು ನಯಾಜ್ ಅವ್ರು. ನೋಡುಗ್ರ ರೈತರ ಗೊತ್ತು ಹಿಂಗೆ ವ್ಯಾಪಾರ ಮಾಡ್ಕೊಂಡು. ಹಾ, ನಮಸ್ಕಾರ. 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 ಹೇಳಣ್ಣ, ಜಾತ್ರೆಗಳಿಗೂ ಸಿಗ್ತೀರಾ? ಹಾ, ಇದು ಸಿಕ್ಕಿದ್ದೀರಾ ಇವತ್ತು ಸಂತೆಗ? ಏನಾದ್ರು ಹಸುಗಳು ಏನಾದ್ರು ಹಿಡ್ಕೊಂಡ್ ಬಂದಿದ್ದೀರಾ ಹೆಂಗೆ? ಎಲ್ಲಣ್ಣ ಇಟ್ಕೊಂಬನಂತ ಬಂದ್ವಿ, ಯಾವ ಅಂತ ಬರ್ಲಿಲ್ಲ. ಹೌದಾ? ಏನ್ ಪರವಾಗಿಲ್ಲ ಸಂತೆ ಇದೆ? ಎಲ್ಲ ಸೀಮೆ ಕರುಗಳು ಜಾಸ್ತಿ. ಹಾ, ಏನ್ ವ್ಯಾಪಾರಗಳು ಏನಾದ್ರು ಆಗ್ತಾ ಇದಾವ ಇಲ್ವಾ? ಪರವಾಗಿಲ್ಲ, ಪರವಾಗಿಲ್ಲ. ಕರುಗಳು ಚೆನ್ನಾಗಿ ಹೋಗ್ತವೆ. ನೋಡಿ ಕರುಗಳು ಹೆಂಗಿದಾವೆ? ಯಾರು ಅವ್ರುವಾ? ನಂಬರ್ವೆ ನಿಮ್ಮರ್ವೆ 45 ಹೇಳ್ತಾ ಇದ್ದೀವಿ. 45. ಎಷ್ಟು ಇನ್ನು ಅಲ್ಲಾಗಿಲ್ಲ ಹಾಲು ಕರುಗಳು? ಇನ್ನ ಇಲ್ಲ ನಾವು. ಹಾ, ಒಳ್ಳೆ ಜಾತಿ ಕರುಗಳೇ ಸಾಕಿದ್ದೀರಾ? ಒಂದು ಏನ್ ಹೆಣ್ಗರಣ? 38 ಆದ್ರೆ ಹೆಣ್ಗರಣ ಓರ್ಗರಣ? ಹೆಣ್ಗರುಗಳು 35 38 ಆದ್ರೆ ಬಿಟ್ಬಿಡೋದೆ. ಅಣ್ಣ ಯಾವ ಊರು ನಿಂದು? ಬಟ್ಲಾಪುರ. ಪರವಾಗಿಲ್ಲ, ತುಂಬಾ ಖುಷಿ ಆಯ್ತು ಅಣ್ಣ ನಿಮ್ಮನ್ನ ಭೇಟಿಯಾಗಿ. ಯಾಕಂದ್ರೆ ಜಾತ್ರೆ ಸಿಗ್ತಾ ಇದ್ರಿ ನನ್ಗ. ನೋಡಿ ಇದೇ ತರ ಇರುತ್ತೆ ಸಂತೆಗಳಲ್ಲಿ. ಏನು ಈ ಗರೀಬ್ದವ್ರ ಸಂತೆಗೂ ಅಪ್ಪ ಎಮ್ಮೆಗಳು ನೋಡ್ಬ್ರೋ, ಎಮ್ಮೆಗಳು. ಹಾ ಅಣ್ಣ ನಮಸ್ಕಾರ. ನಮಸ್ಕಾರ. ಹೇಳ್ರಿ ಅಣ್ಣ ಏನು ಸೀಮೆ ಹಸುಗಳು ಹಿಡ್ಕೊಂಡ್ ಬಂದಿದ್ದೀರಾ? ಮಾರಾಟಕ್ಕೆ? ಹೌದು. ಮತ್ತೆ ಎಷ್ಟು ವರ್ಷದಿಂದ ಬರ್ತಾ ಇದ್ರಿ ಇಲ್ಲಿಗೆ? ಇಲ್ಲಿ ಇವಾಗ ಒಂದೂವರೆ ವರ್ಷದಿಂದ ಬರ್ತಾ ಇದೀವಿ. 1.5 ವರ್ಷದಿಂದ. ಏನ್ ಇವೆಲ್ಲ ಯಾವ ಜಾತಿ ಹಸುಗಳು? ಎಲ್ಲ HF ಬ್ರೀಡ್. ಏನ್ ಪರವಾಗಿಲ್ವಾ HF ಬ್ರೀಡ್? ಏನ್ ತಡೆಯೋದಿಲ್ಲ ಅಂತಾರೆ ಬಿಸಿಲ್ಗ? ತಡಿತಾ ಪರವಾಗಿಲ್ಲ. ಏನ್ ವ್ಯಾಪಾರಕ್ಕೆ ಏನಾದ್ರು ಬಂದಿದ್ರಾ? ಬೆಳಗ್ಗೆ ಬಂದಿದ್ರು, ಬೆಳಗ್ಗೆ ಕೇಳ್ತಾವ್ರೆ. ಒಂದ್ 2 ಕೊಟ್ಟಿದೀವಿ, 3 ಇದಾವೆ. ಹೌದಾ? ಎಲ್ಲ ಕೊಟ್ಬಿಟ್ರಾ? 2 ಕೊಟ್ಬಿಟ್ರಾ? ಎಷ್ಟು ಕೊಟ್ರಿ? ಒಂದು 30,000 ಕೊಟ್ರಿ, ಒಂದು 24,000 ಕೊಟ್ರಿ. ಒಂದು 24,000 ಕೊಟ್ಟಿದ್ದೀರಾ? ಪರವಾಗಿಲ್ಲ ಹಂಗಾದ್ರೆ. ವ್ಯಾಪಾರ ಹೆಂಗ ನಡೀತಾ ಇದೆ? ಏನೋ ಈ ಸಂತೆ ಹೆಂಗ್ ಅನ್ಸುತ್ತೆ ನಿಮ್ಗೆ? ಇಲ್ಲ ಪರವಾಗಿಲ್ಲ, ನಾವೇ ಮಾಡಿದ್ದು ಮುಂಚೆ. ಇಲ್ಲಿ ಮೊದ್ಲು ಹಸುಗಳೇ ಇರ್ಲಿಲ್ಲ. ಹಸು ಸಂತೆ ಇಲ್ಲ ಇಲ್ಲಿ. ಹಸು ಸಂತೆ ಇರ್ಲಿಲ್ಲ. 1-2 ತಗೊಂಬಂದ್ ನಾವೇ ಮಾರಕ್ ಹಿಡಿದ್ವಿ. ಇವಾಗೆಲ್ಲ 150 ಹಸುಗಳು ಮೇಲೆ ಸೇರ್ತವೆ. ಬರ್ತವೆ. ಇಲ್ಲಿ ರೈತರಿಗೆ ನೀರು ಕುಡಿಯಕ್ಕೆ ಆಗ್ಲಿ, ಹಸುಗಳು ಕುಡಿಯಕ್ಕೆ ಆಗ್ಲಿ ವ್ಯವಸ್ಥೆ ಮಾಡಿದ್ದಾರೆ. ಇಲ್ಲಿ ಸ್ವಲ್ಪ ಜಾಗ ತೊಂದರೆ ಐತೆ. ಜಾಗ ತೊಂದರೆ ಇದೆ ನಿಮ್ಗೆ? ತೊಂದರೆ ಇದೆ. ಇನ್ನೆಲ್ಲ ಬೇರೆ ಕಡೆ ಜಾಗ ನೋಡ್ಕೊಳ್ಳಿ ಅಷ್ಟೇ. ಹೌದು ಅಲ್ವಾ? ಇಲ್ಲಿ ಕುರಿ ಸಂತೆ ಇದು 2 ನಡೆಯೋದ್ರಿಂದ ಸ್ವಲ್ಪ ಇಕ್ಕಟ್ಟು. ಸ್ವಲ್ಪ ಅಣ್ಣ ನಿಮ್ ಹೆಸರು ಹೇಳಿಲ್ಲ ನಮ್ಗೆ. ನಮ್ಮ ಹೆಸರು ಶ್ರೀಶೈಲಾಚಾರ್ಯ ಅಂತ. ಅಣ್ಣ ಯಾವ ಊರು ನಿಮ್ದು? ನಮ್ದು ಚಿಕ್ಕಬಳ್ಳಾಪುರ ಪಕ್ಕ ಕಂಗನಹಳ್ಳಿ. ಪರವಾಗಿಲ್ವಾ? ಪರವಾಗಿಲ್ಲ, ತುಂಬಾ ಖುಷಿ ಆಯ್ತು. ಎಷ್ಟಕ್ಕೆ ಮಾಡಿದ್ವಿ ಅಂದ್ರೆ? ಒಂದು 30,000ಕ್ಕೆ, ಒಂದು 24,000ಕ್ಕೆ. ಪರವಾಗಿಲ್ಲ, ತುಂಬಾ ಖುಷಿ ಆಯ್ತು ಅಣ್ಣ. ನೋಡಿ ಈ ತರ ಇರುತ್ತೆ ಪಾಪ. ನೋಡೋಣ ಬನ್ನಿ ಹಾಗೆ ಮುಂದಕ್ಕೆ. ಎಲ್ಲ ಕುರಿಗಳಿದೆ ಜಾಸ್ತಿ. ಅಣ್ಣ ಯೂಟ್ಯೂಬ್ ಚಾನಲ್ ಹಿಡಿತೀವಿ. ನೋಡಿದೀವಿ ನೋಡ್ಬ್ರು. ಏನ್ ವ್ಯಾಪಾರ ಇಲ್ಲಂಗ ಏನ್ ಮಕಡ ಏನ ಮಲ್ಕೊಂಡವ? ಏನ್ ಇನ್ನು ಇಷ್ಟೊಂದಿದಾವೆ ಕುರಿಗಳು, ಮೇಕೆಗಳು.
ಏನ್ ವ್ಯಾಪಾರ ಇಲ್ವಾ? ವ್ಯಾಪಾರ ಮೇಮ್ లేదా ఇప్పుడు పర్వాలేదా వ్యాపారమా డౌన్? ఆహా ಹಿಂಗೇನ್ చేస్తావు? ಈ ಶಾಲಾ ಪಿಲ್ಲುಗಳು ಅಷ್ಟೇ. ಜಾಸ್ತಿ ಮರಿಗಳು ಬಂದ್ರೆ ವ್ಯಾಪಾರ ಡಲ್ ಆಗ್ಬಿಡ್ತದೆ, ಮಕ್ಕಳ ಮಾಡ್ಕೊಂಡ್ಬಿಡ್ತದೆ. ನೋಡಿ ಈ ತರ ಇರುತ್ತೆ ಪಾಪ. ಒಬ್ಬೊಬ್ರು ಒಂದೊಂದು ಇಟ್ಕೊಂಬಂದ್ರೆ ಪರವಾಗಿಲ್ಲ, 50 ಇಟ್ಕೊಂಬಂದ್ರೆ ಯಾರ ತರ ವ್ಯಾಪಾರ ಆಗುತ್ತೆ ಹೇಳ್ರಿ? ನೋಡಿ ಪಾಪ ಗಾಡಿಗಳವರೆಲ್ಲ ತುಂಬ್ಕೊಳೋದಕ್ಕೆ ರೆಡಿ ಆಗವ್ರೆ. ಅವ್ರಿಗೆ ಒಂದೊಂದೊಂದೊಂದು ವ್ಯಾಪಾರ ಮಾಡ್ಕೊಂಡು ಅವ್ರು ಎತ್ಕೊಳ್ತಾ ಇರ್ತಾರೆ. ನೋಡಿ ಗುರು, ಈ ತರ ಇರುತ್ತೆ ಗರೀಬ್ರ ಸಂತೆ ವಿಶೇಷತೆ. ಹಾಗೆ ಬನ್ನಿ, ಇನ್ನು ಮುಂದೆ ತೋರಿಸ್ತೀನಿ.